ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಧನಸ್ಸು ರಾಶಿಯವರ ಕುರಿತಾಗಿ ಮಾತನಾಡೋದಾದರೆ, ಇವರಿಗೆ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಇವರಿಗೆ ಸಾಥ್ ನೀಡೋದಕ್ಕೆ ಯಾವ ರಾಶಿಯವರು ಸೂಟಬಲ್ ಆಗಿರ್ತಾರೆ, ಆ ರಾಶಿಯವರ ಜೊತೆ ಇವರು ಬಿಸ್ನೆಸ್ ಮಾಡಿದಾಗ ಸಕ್ಸಸ್ನ ಕಾಣಕ್ಕೆ ಸಾಧ್ಯ ಆಗುತ್ತೆ, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಧನಸ್ಸು ರಾಶಿಗೆ ಗುರು ಅಧಿಪತಿ, ಧನಸ್ಸು ಅಂಡ್ ಮೀನ ಇವೆರಡಕ್ಕೂ ಅಧಿಪತ್ಯವನ್ನು ವಹಿಸಿರ್ತಕ್ಕಂತಹ ಬೃಹಸ್ಪತಿ ದೇವಗುರು ಅಂತ ಏನಿದಾನೋ, ಈ ರಾಶಿನವರಿಗೆ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಬರೀ ಪಾರ್ಟ್ನರ್ಶಿಪ್ ಅಂತಲೇ ಅಲ್ಲ, ಪಾರ್ಟ್ನರ್ಶಿಪ್ ಜೊತೆಗೆ ಅಥವಾ ಸಲಹೆ ತೆಗೆದುಕೊಂಡ್ರೂ ಕೂಡ, ಅಥವಾ ಏನಾದರೂ ಕೂಡ ಇನ್ವೆಸ್ಟ್ ಮಾಡಿಸ್ಕೋಬೇಕಾದ್ರೂ ಕೂಡ, ಅಥವಾ ಏನಾದರೂ ಒಂದು ಸಹಾಯ ಕೇಳಬೇಕಾದ್ರೂ ಕೂಡ ಈ ರಾಶಿನವರು ನಿಮಗೆ ಸ್ಪಂದಿಸ್ತಾರೆ ಅಂತ. ನೀವು ಮಾಡುವಂಥ ಬಿಸ್ನೆಸ್ಗೆ ಇವರು ಸಹಕರಿಸ್ತಾರೆ, ಭಾಳ ಅದ್ಭುತವಾಗಿ ಸಹಕರಿಸ್ತಾರೆ. ಯಾರು ಅಂತಂದರೆ ಈ ರಾಶಿಗೆ ಅತ್ಯಂತ ಸ್ವಲ್ಪ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು. ನಿಮ್ಮನ್ನು ಎಲ್ಲೇ ಕೆಳಗೆ ಬಿದ್ದರೂ ನಿಮ್ಮ ಮಿತ್ರ ಆಗಿರ್ಬೋದು, ನಿಮ್ಮ ಕೊಲೀಗ್ ಆಗಿರ್ಬೋದು, ನಿಮ್ಮ ನೈಬರ್ ಆಗಿರ್ಬೋದು, ಈ ರಾಶಿನವರು ಆಗಿದ್ದರೆ ಬಹುಶಃ ಮೇಷರಾಶಿನವರು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಿಮ್ಮನ್ನು ಕೆಳಕ್ಕೆ ಬಿಡಲಿಕ್ಕೆ ಬಿಡಲ್ಲ. ಪಾಪ ಆ ಮನುಷ್ಯ ನನ್ನ ಜೊತೆಗೆ ಆವಾಗ ಇದ್ದ, ನನಗೊಂದು ಸಹಾಯ ಮಾಡಿದ್ದ. ನೀವೇನಾದರೂ ಒಂದು ಸಲ ಸಹಾಯ ಮಾಡಿದ್ರೆ ನಿಮಗೊಂದು 10 ಟೈಮ್ ಹೆಲ್ಪ್ ಮಾಡಲಿಕ್ಕೆ ಎದ್ದು ಕಾತುರದಿಂದ ಕಾಯ್ತಿರ್ತಾನೆ ಅಂತಂದರೆ ಅವ ಮೇಷರಾಶಿ ಆಗಿರುತ್ತಾನೆ. ಇನ್ನು ಅದರ ಜೊತೆಗೆ ಸಿಂಹರಾಶಿ ಹಾಗೂ ಕಟಕ ರಾಶಿ ಕೂಡ ನಿಮಗೆ ಸ್ಪಂದಿಸುತ್ತೆ. ಅದರಲ್ಲಿ ಪ್ರಧಾನ ಪಾತ್ರ ಪೋಷಣೆ ಮಾಡೋದು ಬಹುಶಃ ನಿಮಗಿಂತ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನಿಮ್ಮ ಕೆಲಸಗಳ ಗಮನಿಸ್ತಾರೆ ಅಂತಂದರೆ ಅದು ಸಿಂಹರಾಶಿಯವರು ಕೂಡ ಆಗಿರ್ತಾರೆ. ನಾನು ಕೂಡ ಕೇರ್ ತೊಗೋಬೇಕು, ಬಹುಶಃ ಅವನು ಮತ್ತೆಲ್ಲಾದರೂ ಹಿಡಿದು ಬಿದ್ದಾನ ಅಂತಕ್ಕಂಥದ್ದು ನಿಮಗೆ ಸಜೆಸ್ಟ್ ಮಾಡಬೇಕಾದ್ರೂ ಕೂಡ ಒಂದೊಂದು ಬಾರಿ ಕೋಪದ ಪ್ರದರ್ಶನ ಮಾಡಿಕೊಳ್ತಾನೆ ಈ ಸಿಂಹರಾಶಿನವ. ಆದರೆ ಅಷ್ಟೇ ಕಳಕಳಿಯ ಮನವಿ ಅವನಲ್ಲಿ ಇರುತ್ತೆ. ಆಮೇಲೆ ಪ್ರೇಮ, ಪ್ರೀತಿ, ವಾತ್ಸಲ್ಯ ಇದೆಲ್ಲ ತುಂಬಿರುತ್ತೆ ಸಿಂಹರಾಶಿನವರಲ್ಲಿ. ಅದಕ್ಕೆ ನೀವು ಅವರ ಸಜೆಸ್ಟ್ ಮಾಡೋದಾಗಿರ್ಬೋದು, ಆಮೇಲೆ ಅವರ ಜೊತೆಗೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾಗಿರ್ಬೋದು, ನೀವೊಬ್ಬರೇ ಮಾಡಬೇಕಾದ್ರೂ ಕೂಡ ಇವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಅವಕಾಶಗಳನ್ನು ಕೊಡುತ್ತಾರೆ, ಆಕರ್ಷಣೀಯವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ನಿಮ್ಮ ಜೊತೆಗೆ ಆಡ್ತಾರೆ. ಮೇಷರಾಶಿಯವರು ಜೊತೆಗೆ ಸಿಂಹರಾಶಿನವರು ಕೂಡ ಇವರ ಜೊತೆಗೆ ನಿಮ್ಮ ಒಡನಾಟ ಇದ್ದಲ್ಲಿ ನಿಮ್ಮ ಬಿಸ್ನೆಸ್ ಅತ್ಯಂತ ಅದ್ಭುತವಾಗಿರ್ತಕ್ಕ ಸಕ್ಸಸ್ಸನ್ನು ಕಾಣುತ್ತೆ. ಖಂಡಿತವಾಗ್ಲೂ ಧನಸ್ಸು ರಾಶಿಯವರಿಗೆ ಸೂಟಬಲ್ ಆಗಿರುವಂಥ ರಾಶಿ ಅಂತಂದರೆ ಮೇಷರಾಶಿ, ಸಿಂಹರಾಶಿಯವರು ಬಹಳ ಸೂಕ್ತವಾಗಿರ್ತಾರೆ ಅಂತ ತಿಳಿಸ್ಕೊಟ್ರಿ. ಬಿಸ್ನೆಸ್ನಲ್ಲಿ ಸಕ್ಸಸ್ನ ಕಾಣಬೇಕು ಅಂತಂದರೆ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಧನಸ್ಸು ರಾಶಿ ಆಗಿತ್ತು ಅಂತಂದರೆ ಯಾರ ಒಂದು ರಾಶಿಯವರ ಜೊತೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡ್ಬೋದು ಅಂತಂದರೆ ಸಿಂಹರಾಶಿ ಜೊತೆಗೆ ಮೇಷರಾಶಿ ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.